ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಅನುದಾನಿತ ನೌಕರರೇ, ಗುತ್ತಿಗೆ ನೌಕರರೇ, ಈ ದಿನ ಪ್ರತಿಯೊಬ್ಬರಿಗೂ ಉಪಯೋಗ ಆಗುವಂತಹ ಭಾರಿ ಲಾಭ ತರುವಂತಹ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ನೀವು ಪಡೆಯುತ್ತಿರುವಂತಹ ಸಂಬಳದಲ್ಲಿ 40% ಸಂಬಳ ಹಾಗೂ ಪಿಂಚಣಿ ಹೆಚ್ಚಳ ಆಗುವಂಥ ಒಂದು ವಿಶೇಷವಾದ ಮಾಹಿತಿ, ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸರ್ಕಾರ ನಿಮಗೆಲ್ಲರಿಗೂ ನಿಮ್ಮ ಹಾಲಿ ಪಡೆಯುತ್ತಿರುವ ಸಂಬಳ ಪಿಂಚಣಿಯನ್ನು ಭಾರಿ ಹೆಚ್ಚಳ ಮಾಡುವಂಥ ಒಂದು ವಿಶೇಷವಾದ ಸುದ್ದಿ ಇಲ್ಲಿದೆ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು, ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಸರ್ಕಾರಿ ನೌಕರರು ತಾವು ಮಾಡುವಂಥ ಕೆಲಸಕ್ಕೆ ಪ್ರತಿಫಲವಾಗಿ ಸಂಬಳ, ನಿವೃತ್ತ ನೌಕರರಿಗೆ ಪಿಂಚಣಿ ಕೊಡೋದು ತಮಗೆಲ್ಲರಿಗೂ ಗೊತ್ತಿದೆ. ಕಾಲಕಾಲಕ್ಕೆ ನೌಕರರ ಸಂಬಳ ಹಾಗೂ ಪಿಂಚಣಿಗಳನ್ನು ಅವರ ಕರ್ತವ್ಯಕ್ಕೆ ತಕ್ಕಂತೆ ಸಂಬಳ ಪಿಂಚಣಿಗಳನ್ನು ಹೆಚ್ಚಳ ಮಾಡೋಕ್ಕಾಗಿ ವೇತನ ಆಯೋಗಗಳನ್ನು ಮಾಡಿರ್ತಾರೆ. ಈ ವೇತನ ಆಯೋಗದಲ್ಲಿ ಯಾವ ನೌಕರರಿಗೆ ಎಷ್ಟು ಸಂಬಳ ಹೆಚ್ಚಳ ಆಗಬೇಕು, ಭತ್ಯೆಗಳು ಎಷ್ಟು ಹೆಚ್ಚಳ ಆಗಬೇಕು, ನಿವೃತ್ತ ನೌಕರರಿಗೆ, ಪಿಂಚಣಿದಾರರಿಗೆ ಹಾಗೂ ಕುಟುಂಬ ಪಿಂಚಣಿದಾರರಿಗೆ ಎಷ್ಟು ಸಂಬಳಗಳು ಹೆಚ್ಚಳ ಆಗಬೇಕು ಅನ್ನೋದ್ರ ಬಗ್ಗೆ ವಿವರವಾದ ವರದಿಯನ್ನು ಕೊಟ್ಟಿರ್ತಾರೆ. ಅದೇ ಪ್ರಕಾರವಾಗಿ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು, ಕುಟುಂಬ ಪಿಂಚಣಿದಾರರಿಗೆ ತಾವು ಪಡೆಯುತ್ತಿದ್ದಂತಹ ಸಂಬಳ, ಪಿಂಚಣಿ, ಕುಟುಂಬ ಪಿಂಚಣಿ ಹಾಗೂ ಇತರೆ ಭತ್ಯೆಗಳಲ್ಲಿ ಈಗ ಹಾಲಿ ಪಡೆಯುತ್ತಿರುವ ಭತ್ಯೆಗೆ 40% ಹೆಚ್ಚಳ ಮಾಡುವಂಥ ಒಂದು ವಿಶೇಷವಾದ ಸುದ್ದಿ ಬಂದಿದೆ. ಕೇಂದ್ರ ಸರ್ಕಾರ, ಶ್ರೀ ನರೇಂದ್ರ ಮೋದಿರವರ ನೇತೃತ್ವದ ಕೇಂದ್ರ ಸರ್ಕಾರದ ಸುಮಾರು 1 ಕೋಟಿಗೂ ಹೆಚ್ಚು ಸರ್ಕಾರಿ ನೌಕರರಿಗೆ ಹಾಗೂ 40 ಲಕ್ಷಕ್ಕೂ ಹೆಚ್ಚು ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರಿಗೆ 8ನೇ ವೇತನ ಆಯೋಗ ಘೋಷಣೆ ಮಾಡಿದೆ. 8ನೇ ವೇತನ ಆಯೋಗದ ಪರಿಶೀಲನಾ ಸಮಿತಿ ಏನು ಪರಿಶೀಲನೆ ಮಾಡಿ ಎಷ್ಟು ಸಂಬಳವನ್ನು ಹೆಚ್ಚಳ ಮಾಡ್ಬೋದು ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಿದಾಗ ಈಗ ಹಾಲಿ ಪಡೆಯುತ್ತಿರುವ ಸಂಬಳದಲ್ಲಿ 40% ಸಂಬಳ ಹಾಗೂ ಪಿಂಚಣಿ ಹೆಚ್ಚಳ ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳಿ ತಿಳಿದು ಬಂದಿದೆ. ಈ ಬಗ್ಗೆ ಕರ್ನಾಟಕ ರಾಜ್ಯದ ಪ್ರಮುಖವಾದ ಪತ್ರಿಕೆಯಲ್ಲಿ ವರದಿ ಪ್ರಕಟವಾಗಿದೆ. ಈ ವರದಿಯ ಬಗ್ಗೆ ವಿಶ್ಲೇಷಣೆ ಈ ದಿನ ಮಾಡ್ತಾ ಇದ್ದೀನಿ. ಕೇಂದ್ರ ಸರ್ಕಾರಿ ನೌಕರರಿಗೆ ಸಂಬಳ ಪಿಂಚಣಿ ಹೆಚ್ಚಳ ಆದರೆ ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಏನು ಲಾಭ ಅಂತ ತಾವು ಕೇಳ್ಬೋದು. ಸ್ನೇಹಿತರೆ, ಎರಡಕ್ಕೂ ಲಿಂಕ್ ಇರುತ್ತೆ. ರಾಜ್ಯ ಸರ್ಕಾರ ತನ್ನ 7ನೇ ವೇತನ ಆಯೋಗದ ಶಿಫಾರಸ್ಸಿನಂತೆ ನೌಕರರಿಗೆ 27% ಟ್ರೀಟ್ಮೆಂಟನ್ನು ಕೊಟ್ಟಿತ್ತು. ಅದೇ ರೀತಿಯಲ್ಲಿ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಎಷ್ಟು ಪರ್ಸೆಂಟ್ ಕೊಡುತ್ತೆ ಅದರ ಮಾನದಂಡದ ಆಧಾರದಲ್ಲಿ ಅದೇ ಪ್ರಕಾರವಾಗಿ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ರಾಜ್ಯ ಸರ್ಕಾರದ 8ನೇ ವೇತನ ಆಯೋಗದಲ್ಲಿ ಕೊಡೋಕ್ಕೆ ಅವಕಾಶಗಳಿದೆ. ಅದಕ್ಕಿಂತ ಇಂಪಾರ್ಟೆಂಟಾಗಿ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ರಾಜ್ಯ ಸರ್ಕಾರಿ ನೌಕರರ ಸಂಬಳ ಹಾಗೂ ಇತರೆ ಭತ್ಯೆಗಳಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅನ್ನೋದ್ರ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿರ್ಬೋದು, ಆದರೆ ಗೊತ್ತಿಲ್ಲ ಅಂದರೆ ಹೇಳ್ತೀನಿ ಕೇಳಿ. 68% ಕೇಂದ್ರ ಸರ್ಕಾರಿ ನೌಕರರು ಹಾಗೂ ರಾಜ್ಯ ಸರ್ಕಾರಿ ನೌಕರರ ಸಂಬಳ ಹಾಗೂ ಪಿಂಚಣಿಗಳಲ್ಲಿ ವ್ಯತ್ಯಾಸ ಇತ್ತು. 7ನೇ ವೇತನ ಆಯೋಗ, ಕರ್ನಾಟಕ ರಾಜ್ಯದಲ್ಲಿ 7ನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆದ ನಂತರ ಆ ಡಿಫ್ರೆನ್ಸು ಸುಮಾರು 40%ಗೆ ಬಂದಿತ್ತು. 40%ಗೆ ಬಂದಿತ್ತು ಅಂದರೆ ಆದರೂ ಕೂಡ ನಾವು ರಾಜ್ಯ ಸರ್ಕಾರಿ ನೌಕರರು ಕೇಂದ್ರದ ಮಟ್ಟಕ್ಕೆ ಹೋಗೋಕ್ಕೆ ಆಗಿರಲಿಲ್ಲ. ಈಗ ಮತ್ತೆ ಕೇಂದ್ರ ಸರ್ಕಾರ 8ನೇ ವೇತನ ಆಯೋಗ ಘೋಷಣೆ ಮಾಡಿದೆ. 8ನೇ ವೇತನ ಆಯೋಗ 2026 ಅಥವಾ 27ರಲ್ಲಿ ಸಂಪೂರ್ಣವಾಗಿ ಜಾರಿ ಬಂದು ನೌಕರರು ಹಾಗೂ ಪಿಂಚಣಿದಾರರ ಸಂಬಳ ಪಿಂಚಣಿಗಳು 40% ಹೆಚ್ಚಳ ಆಗಿದ್ದೇ ಆದರೆ
ಈಗಿರೋ 40% ಜೊತೆ ಮತ್ತೆ 40% ಅಂದರೆ 80% ಆಗತ್ತೆ. ಕೇಂದ್ರ ಸರ್ಕಾರಿ ನೌಕರರು ಹಾಗೂ ರಾಜ್ಯ ಸರ್ಕಾರಿ ನೌಕರರ ಸಂಬಳ ಹಾಗೂ ಪಿಂಚಣಿಗಳ ವ್ಯತ್ಯಾಸ 50% ಹತ್ತತ್ರ ಬರುತ್ತೆ. 1 to ಡಬಲ್ಗಿಂತ ಜಾಸ್ತಿ ಆಗತ್ತೆ. ಇದು ತಾರತಮ್ಯ ಆಗತ್ತೆ. ಆ ಸಮಯದಲ್ಲಿ ರಾಜ್ಯ ಸರ್ಕಾರಿ ನೌಕರರು ಪಿಂಚಣಿದಾರರು ನಮ್ಮ ವಾಯ್ಸನ್ನು ರೈಸ್ ಮಾಡ್ಬೋದು. ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ನಮಗಿಂತ ಇಷ್ಟು ಸಂಬಳಗಳು ಜಾಸ್ತಿ ಇದೆ, ನಾವು ಅವ್ರು ಮಾಡೋವಂಥ ಎಲ್ಲ ಕೆಲಸಗಳನ್ನು ಮಾಡ್ತೀವಿ, ಆದರೂ ಕೂಡ ನಮಗೆ ಯಾಕೆ ಇಷ್ಟು ಕಡಿಮೆ ಸಂಬಳವನ್ನು ಕೊಡ್ತೀರಿ ಅಂತ ಹೇಳಿ ಬೇಡಿಕೆಗಳನ್ನು ಸಲ್ಲಿಸಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ಕೇಂದ್ರ ಮಾದರಿಯ ವೇತನವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ಬೋದು. ಈಗಾಗಲೇ ಇದ್ರ ಬಗ್ಗೆ ಹೋರಾಟಗಳನ್ನು ನಡೆಸ್ತಾ ಇರೋದು ತಮಗೆಲ್ಲರಿಗೂ ಗೊತ್ತೇ ಇದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ CS ಷಡಾಕ್ಷರಿ ಅವರು ಈ ಹಿಂದೆ ಹಲವಾರು ಬಾರಿ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಕೇಂದ್ರ ಮಾದರಿಯ ವೇತನವನ್ನು ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದರು. ಈ ಒತ್ತಾಯ ರಾಜ್ಯ ಸರ್ಕಾರದ ಪರಿಶೀಲನೆಯಲ್ಲಿದೆ. ಅದರ ಜೊತೆಯಲ್ಲಿ 7ನೇ ವೇತನ ಆಯೋಗದಲ್ಲಿ ಕೂಡ 8ನೇ ವೇತನ ಆಯೋಗ ರಚನೆಗಿಂತ ಮುಂಚಿತವಾಗಿ ರಾಜ್ಯಗಳು ಮನಸ್ಸು ಮಾಡಿದರೆ ಕೇಂದ್ರ ಮಾದರಿಯ ಸಂಬಳ ಭತ್ಯೆಗಳನ್ನು ಕೊಡೋಕ್ಕೆ ಅವಕಾಶಗಳು ಇದೆ ಅಂತ ಹೇಳಿದರು. ಎಲ್ಲ ನೌಕರರು ಪಿಂಚಣಿದಾರರು ಸೇರ್ಕೊಂಡು ನಮಗೆ ಬರಬೇಕಾದಂಥ ನ್ಯಾಯಯುತವಾದ ಸಂಬಳ ಪಿಂಚಣಿ ಕೊಡುವ ಬಗ್ಗೆ ಹೋರಾಟಗಳನ್ನು ಮಾಡಿ ಮನವಿಗಳನ್ನು ಸಲ್ಲಿಸಿ ಕೇಂದ್ರ ಮಾದರಿಯ ಸಂಬಳವನ್ನು ಪಡ್ಕೊಳ್ಳೋಕ್ಕೆ ಅವಕಾಶಗಳಿದೆ. ಇಡೀ ದೇಶದಲ್ಲಿ ಒಂದು 31 ರಾಜ್ಯಗಳು ಇದ್ದರೂ ಕೂಡ 31 ರಾಜ್ಯಗಳು, ಒಂದು 9 ಕೇಂದ್ರಾಡಳಿತ ಪ್ರದೇಶಗಳಿದ್ದರೂ ಕೂಡ ಕೇವಲ 6 ರಾಜ್ಯಗಳಲ್ಲಿ ಮಾತ್ರ ಸ್ವಂತ ವೇತನ ಆಯೋಗ ಸಂಬಳ ಕೊಡುವಂಥ ವ್ಯವಸ್ಥೆ ಇದೆ. ಅದರಲ್ಲಿ ಕರ್ನಾಟಕವೂ ಒಂದು. ಒಂದೇ ದೇಶ ಒಂದೇ ಸಂಬಳ ಅಂತ ಕಲ್ಪನೆಯ ಮೇರೆಗೆ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೂ ಕೂಡ ಕೇಂದ್ರ ಮಾದರಿಯ ವೇತನ, ಸಂಬಳ, ಪಿಂಚಣಿ ಹಾಗೂ ಕುಟುಂಬ ಪಿಂಚಣಿಯನ್ನು ವಿತರಣೆ ಮಾಡಬೇಕು, ಕೇಂದ್ರ ಮಾದರಿ ಅನುಸರಿಸಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದಲ್ಲಿ ಹಾಗೂ ರಾಜ್ಯ ಸರ್ಕಾರಗಳಲ್ಲಿ ಮನವಿಯನ್ನು ಮಾಡ್ಕೊಳ್ತೀವಿ. ಅದರ ಜೊತೆಯಲ್ಲಿ ರಾಜ್ಯ ಸರ್ಕಾರ 7ನೇ ವೇತನ ಆಯೋಗದ ಸುಮಾರು 30 ಶಿಫಾರಸುಗಳು ಜಾರಿಗೆ ಇನ್ನೂ ಬಾಕಿ ಇದೆ. ಆ ಶಿಫಾರಸುಗಳನ್ನು ಇಮ್ಮಿಡಿಯೇಟಾಗಿ ಜಾರಿ ಮಾಡಬೇಕು. ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ 7ನೇ ವೇತನ ಆಯೋಗದ ಶಿಫಾರಸ್ಸಿನಂತೆ ಬಾಕಿ ಇರುವ 10% ಅಡಿಷನಲ್ ಪೆನ್ಷನನ್ನು ಕೊಡುವಂಥ ಸರ್ಕಾರಿ ಆದೇಶವನ್ನು ಮಾಡಬೇಕು. ನೌಕರರಿಗೆ 18 ತಿಂಗಳ DA ಸೇರಿದಂತೆ ಎಲ್ಲ ಸೌಲಭ್ಯಗಳನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ, ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.